67 ದಿನ 15 ರಾಜ್ಯ 110 ಜಿಲ್ಲೆ 100 ಲೋಕಸಭಾ ಕ್ಷೇತ್ರ 337 ವಿಧಾನಸಭಾ ಕ್ಷೇತ್ರ ಹಾಗೂ ಮುಂಬೈಯಲ್ಲಿ ಮಾರ್ಚ್ 20ರಂದು ಮುಗಿಯಲಿರುವ ಭಾರತ್ ಜೋಡೋ ನ್ಯಾಯ ಯಾತ್ರೆಯು ಮಣಿಪುರದ ತೌಬಲ್ ಜಿಲ್ಲೆಯಿಂದ ಆರಂಭವಾಯಿತು. ಯಾತ್ರೆ ಉದ್ಘಾಟನೆ ಮಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಪ್ರಧಾನಿ ಮೋದಿಯವರನ್ನ ತೀವ್ರವಾಗಿ ಖಂಡಿಸಿದರು. ಚಂದ ನೋಡಲು ಭಾಷಣ ಮಾಡಲು ಶಾಸಕರ ಖರೀದಿಗೆ ಮಣಿಪುರಕ್ಕೆ ಬಂದಿದ್ದ ಪ್ರಧಾನಿ ಮೋದಿಯವರಿಗೆ ಜನರ ಕಷ್ಟ ಕಾಲದಲ್ಲಿ ಬರಲು ಪುರುಸೊತ್ತಿಲ್ಲ. ಪ್ರಧಾನಿಯವರಿಗೆ ಸಮುದ್ರದಲ್ಲಿ ಮುಳುಗಲು ಸಮಯವಿದೆ, ಹಿಂಸಾಚಾರದ ಪ್ರದೇಶಕ್ಕೆ ಭೇಟಿ ನೀಡಲು ಸಮಯವಿಲ್ಲ ಎಂದು ಖರ್ಗೆಯವರು ಹೇಳಿದರು. ಭಾರತ್ ಜೋಡೋ ನ್ಯಾಯ ಯಾತ್ರೆಯ ನಾಯಕತ್ವ ವಹಿಸಿರುವ ರಾಹುಲ್ ಗಾಂಧಿಯವರು ಕೂಡ ಪ್ರಧಾನಿ ಮತ್ತು ಬಿಜೆಪಿಯವರನ್ನ ಟೀಕಿಸಿದ್ರು. ಮೋದಿಯವರ ಬಿಜೆಪಿ ಸರ್ಕಾರಕ್ಕೆ ಮಣಿಪುರ ಭಾರತದ ಭಾಗವಾಗಿ ಇಲ್ಲ. ಊರೆಲ್ಲ ಮಾತನಾಡುವ ಪ್ರಧಾನಿಯವರಿಗೆ ಹಿಂಸಾಚಾರದಿಂದ ನಲುಗಿರುವ ಪ್ರದೇಶಕ್ಕೆ ಬಂದು ಸಾಂತ್ವನ ಹೇಳಲು ಇನ್ನೂ ಸಾಧ್ಯವಾಗಲಿಲ್ಲ ಏಕೆ ಎಂದು ಅವರು ಪ್ರಶ್ನಿಸಿದ್ರು. ಇತರ ಪಕ್ಷದ ಕೆಲವರು ಕೂಡ ಯಾತ್ರೆ ಆರಂಭದಲ್ಲಿ ಕಾಣಿಸಿಕೊಂಡರು. ಮುಖ್ಯವಾಗಿ ಸಂಸತ್ತಿನಿಂದ ವಜಾಗೊಂಡಿರುವ ತೃಣಮೂಲ ಕಾಂಗ್ರೆಸ್ನ ಡೆರಿಕ್ ಓಬ್ರೇನ್ ಪಾಲ್ಗೊಂಡು ಒಕ್ಕೂಟ ಸರ್ಕಾರವನ್ನ ಜಾಡಿಸಿದ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಂತ್ರಿಗಳಾದ ಕೆಜೆ ಜಾರ್ಜ್, ಭೈರತಿ ಸುರೇಶ್ ಮೊದಲಾದವರು ಸಹ ಪಾಲ್ಗೊಂಡಿದ್ರು.